ನನಗೆ ಕೊರೋನಾ ಬಂದ್ಬಿಡ್ತಾ? ಗಿಲ್ಲಿ ನಗೆ ಚಟಾಕಿ. ರಕ್ಷಿತಾ ಭ್ರಮೆಗೆ ಚುಚ್ಚಿದ ಕಾವ್ಯ ಧ್ರುವಂತ್ ರಾಶಿಕಾ. ಮತ್ತೆ ವೀಕೆಂಡ್ ಬಂದಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಮತ್ತೊಂದು ಪಂಚಾಯಿತಿ ನಡೀತಾ ಇದೆ. ಭಾನುವಾರದ ಎಪಿಸೋಡ್ ಸಖತ್ ಮನರಂಜನೆ ತುಂಬಿಕೊಂಡಿದೆ. ಈ ವಾರ ಕೂಡ ಯಾವುದೇ ಎಲಿಮಿನೇಟ್ ಇಲ್ಲ ಅಂತ ಹೇಳಲಾಗ್ತಿದೆ. ಸೀಕ್ರೆಟ್ ರೂಮ್ನಲ್ಲಿದ್ದ ರಕ್ಷಿತಾ ಧ್ರುವಂತ್ ಮತ್ತೆ ದೊಡ್ಡ ಮನೆ ಒಳಗೆ ಬಂದಿದ್ದಾರೆ. ಈ ವಾರ ಎಲಿಮಿನೇಟ್ ಇಲ್ಲದಿದ್ದರೂ ಇಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರಬರಲಿದ್ದಾರೆ. ಅತಿಥಿಗಳಾಗಿ ಮನೆಯೊಳಗೆ ಹೋಗಿದ್ದ ರಜತ್ ಹಾಗೂ ಚೈತ್ರ ಹೊರಗೆ ಬರುವ ಸಮಯ ಬಂದಿದೆ. ಸದ್ಯ ಸೂಪರ್ ಸಂಡೇ ವಿತ್ ಸುದೀಪ ಪ್ರೋಮೋ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ಮನೆ ಮಂದಿಗೆ ಸುದೀಪ್ ಫನ್ನಿ ಟಾಸ್ಕ್ ಕೊಟ್ಟಿದ್ದಾರೆ. ಗಿಲ್ಲಿ ಮತ್ತೊಮ್ಮೆ ತಮ್ಮ ಕಾಮಿಡಿ ಟೈಮಿಂಗ್ನಿಂದ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ. ಇಬ್ಬರಿಬ್ಬರಿಗೆ ಒಟ್ಟಿಗೆ ಕಣ್ಣು ಮುಚ್ಚಿ ಅವರ ಮುಂದೆ ಒಂದಷ್ಟು ತಿಂಡಿ ತಿನಿಸು ಇಡಲಾಗಿದೆ. ಕೈಯಿಂದ ಮುಟ್ಟದೆ ಟೇಸ್ಟ್ ಮಾಡಿ ವಾಸನೆ ನೋಡಿ ಆ ತಿನಿಸು ಏನು ಎಂದು ಗುರುತಿಸಬೇಕು. ನೇರವಾಗಿ ಹೆಸರು ಹೇಳದೆ ಸುಳಿವು ಕೊಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ರಜತ್ ಹಾಗೂ ಗಿಲ್ಲಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಟಾಸ್ಕ್ ಕೊಡಲಾಗಿದೆ. ಟೇಸ್ಟ್ ಮಾಡಿ ಆ ತಿನಿಸುಗಳು ಯಾವುದು ಎಂದು ಗುರುತಿಸಲು ಇಬ್ಬರು ಪರದಾಡಿದ್ದಾರೆ. ಗಿಲ್ಲಿ ತಿನ್ನಿಸಿದ ಟೇಸ್ಟ್ ನೋಡಿ ಗುರುತಿಸಲು ಸಾಧ್ಯವಾಗಿದೆ. ನನಗೆ ಕೊರೋನಾ ಬಂದಿದೆಯಾ ಎಂದು ಜೋಕ್ ಮಾಡಿದ್ದಾರೆ. ಅದನ್ನು ಕೇಳಿ ಎಲ್ಲರೂ ನಕ್ಕಿದ್ದಾರೆ. ಗಿಲ್ಲಿ ಕಾಮಿಡಿ ಟೈಮಿಂಗ್ ಅಂತೂ ಸೂಪರ್ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಕೊನೆಗೆ ಸೋತು ಬಿಡೋಣ ಎಂದು ರಜತ್ ಹೇಳಿದ್ದಾರೆ. ಕೊನೆಗೆ ಪಕ್ಕಾ ಸೋತ್ವಿ ಎಂದು ಗಿಲ್ಲಿ ನಗೆ ಚಟಾಕಿ ಹಾರಿಸಿದ್ದಾರೆ. ಇವತ್ತು ವೀಕೆಂಡ್ ವಿತ್ ಸುದೀಪಲ್ಲಿ ತುಂಬ ಫನ್ನಿಯಾಗಿರುತ್ತೆ. ಮತ್ತು ಅತಿಥಿಯಾಗಿ ಬಂದಿದ್ದ ರಜತ್ ಹಾಗೂ ಚೈತ್ರ ಕುಂದಾಪುರ ಅವರು ಈ ವೀಕೆಂಡಲ್ಲಿ ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಈ ವೀಕ್ ಕೂಡ ನೋ ಎಲಿಮಿನೇಷನ್. ಇನ್ನೇನೋ ಫಿನಾಲೆ ಹತ್ತಿರ ಬತ್ತು. ಇನ್ನು 13 ಕಂಟೆಸ್ಟೆಂಟಲ್ಲಿ ಇಬ್ಬರು ಹೋದರೆ ಇನ್ನು 11 ಜನ ಇರ್ತಾರೆ. ಮೇ ಬಿ ಎಕ್ಸ್ಟೆಂಡ್ ಆಗ್ಬೋದು. 100 ದಿನ ಅಲ್ಲದೇ ಇನ್ನೂ ಹೆಚ್ಚು ದಿನ ಹೋಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ತುಂಬ ಫನ್ನಿಯಾಗಿರುತ್ತೆ. ಎಲ್ಲರೂ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಮತ್ತು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.